ನಾಷ್ಟ ಸರ್ ನಾನು ನಾಷ್ಟಾಗಿ ನಿಂದಲ್ಲ ಮರ ನಂದು. ಸರ್ ತೊಗೊಂಬರ್ತೀನಿ ಒಂದು 2 ಮಿನಿಟ್. ಜಲ್ದಿ. ಸರ್ ಅದೇ ಕೇಸ್ ರೀ ಅವ್ರದ್ದು ಮನೆ ಏನಾಗ್ಯದ್ರಿ? ಸರ್ ನಮ್ಮ ಬ್ಯಾಂಕ್ನಾಗ ಲೋನ್ ಹಾಕಿದ್ದೇವೆ ರೀ. ಪಿಗ್ಮಿ ಮ್ಯಾಗ ಲೋನ್ ಹಾಕಿ 1 ಲಕ್ಷ ರೂಪಾಯಿ ರೀ. ತೊಗೊಂಡು ಓಡೋಗ್ಬಿಟ್ಟಾನ್ರಿ. ಹೆಂಗಿದ್ರಿ ನೋಡೋಕವ್ರು? ಸರ್ ದಪ್ಪಗಿದ್ದ ಸರ್ 3 ನಾಮ ಹಚ್ಕೊಂಬಂದಿದ್ದಾರೆ. ಅವ್ನ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡಿನಿ ಸರ್. ಅವ ಏನು 3 ನಾಮ ಹಾಕೊಂಬಂದ ಸರ್, ನಮಗೆ ಹಾಕಿ ಹೋಗ್ಬಿಟ್ಟ. ಅಲ್ಲಿ ಆ ಫೋಟೋದಾಗ ಅದಲ್ಲ ಅವನೇ ಅದಾನೆ ನೋಡು. ಇವನೇ ರೀ ಸರ್. ಇವರೇ ಸರ್ ತೊಗೊಂಡು ಹೋದವ್ರು ನಮ್ಮ ಬ್ಯಾಂಕ್ನಾಗ ರೊಕ್ಕ. ಸರ್ ಇವ್ರದ್ದೆಲ್ಲ ಆಧಾರ್ ಕಾರ್ಡ್ ಅದಾವ್ರಿ, ಪ್ಯಾನ್ ಕಾರ್ಡ್ ಅದಾವ, ಫೋಟೋದು ಎಲ್ಲ ಇಸ್ಕೊಂಡೇ ಕೊಟ್ಟಿನಿ ಸರ್ ಲೋನ್. ಅಯ್ಯೋ ಇವ್ರು ಕೆಟ್ಟ 420 ನನ್ನ ಮಕ್ಕಳು. ಇವ್ರ ಆಧಾರ್ ಕಾರ್ಡ್ ID ಕಾರ್ಡ್ ನನ್ನ ಬತ್ತೆ ಸಿಕ್ಕಾಪಟ್ಟೆ ಬಿದ್ದವು. ತಿಂಗಳಿಗೆ ಒಂದೊಂದು ಊರು ಚೇಂಜ್ ಮಾಡ್ತಾರೆ ಇವರು. ಒಂದು ದಿನ ಒಂದು ಊರಾಗ ಇರಂಗಿಲ್ಲ ಇವ್ರು. ಕಳ್ಳ ನನ್ನ ಮಕ್ಕಳು. ನಮ್ಮ ಸ್ಟೇಷನ್ಗೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ನನ್ನ ಮಕ್ಕಳು ಇವರು. ಪಿಸಿ ಕಂಪ್ಲೇಂಟ್ ಬರ್ಕೋರ್ದು. ಬರ್ರಿ. ಪೆನ್ ಐತಿಲ್ಲ ಇಸ್ಕೋರ್ದು. ಇದೇನ್ರಪ್ಪ ಕೇಸ? ಮನೆಗೆ ಡಾಕ್ಟರ್ ವೇಷದಾಗ ಬಂದು 50,000 ರೂಪಾಯಿ 12 ತೊಲಿ ಬಂಗಾರ ತುಡು ಮಾಡ್ಕೊಂಡು ಹೋಗ್ಯಾರ ಸರ್. ಬ್ಯಾಡ ಅಂದ್ರೆ ಕೇಳಿಲ್ರಿ ಮನ್ಯಾಗ. ಅಂದ್ರೆ ಕೊಟ್ಟು ಅಮರ್ಸಿಬಿಟ್ಟಾರೆ ಸರ್ ನಮ್ಗೆ. ನಾನು ನೋಡ್ರಿ ಸರ್ ಬಿಸಿ ಮಾಡ್ತೇನೆ ಅಂತ ಹೇಳಿ ಬಂದ್ ಕೇಸಿ 36,000 ರೂಪಾಯಿ ತಗೊಂಡು ಓಡೋಗ್ಬಿಟ್ಟಾಡ್ರಿ. ನಿಮ್ದೇನ್ರಿ? ನಮ್ಮ ನೋಡಿ ಸರ್ ಕಾರ್ ಓಲೆಕ್ಷನ್ ಹಾಕಿದ್ದೀವಿ. ಟ್ರಯಲ್ ನೋಡಕ್ ಬಂದವರು ಹೊಳೆ ಕಾರ್ ಗಾಡಿನೂ ಇಲ್ಲ, ಅವರು ಇಲ್ಲ. ಇಲ್ಲಿ ಮ್ಯಾಗ ಫೋಟೋದಾಗ ಅದಲ್ಲ ಅವ್ರ ಅದಾರ ನೋಡ್ರಿ ಒಂದ್ಸಲ ನೋಡ್ರಿ. ನಿಮ್ಗೆ ಗೊತ್ತಾಗಲ್ಲನ್ರಿ ಯಾರ್ಗೆ ರೊಕ್ಕ ಕೂಡಿಸ್ಬೇಕು, ಯಾರ್ಗೆ ಗೊತ್ತ? ಸ್ವಲ್ಪ ವಿಶ್ವಾಸ ಮಂದಿ ಕೂಡ ಮಾಡ್ಬೇಕಿಲ್ಲ ಯಾವಾಗ ನೀವು. ನೀವು ವೈದ್ಯಕೇಶಿಂದ ನಿಮಗೆ ಗೊತ್ತಾಗಲ್ಲ ಯಾರೋ ಒಂದು ಡಾಕ್ಟರ್ ವೇಷ ಹಾಕೊಂಡು ದುಡ್ಡು ಕೊಡ್ತಿದ್ದು ಎಲ್ಲ ಕೊಟ್ಬಿಡ್ದಾನ? ಇಲ್ಲ ಹೇಳ್ದನ ಸರ್ ಮನ್ಯಾಗ ಕೇಳಿಲ್ರಿ, ಎಲ್ಲ ಅಮರ್ಸಿ ಹೋಗ್ಬಿಟ್ರೆ. ಸಾಲಿ ಕಲ್ತೀರಿ ಇಲ್ಲಿ ನೀವು? ಸಾಲಿ ಕಲ್ತೀವ್ರಿ, ಏನು ಮಾಡೋದು ಮೋಸ ಮಾಡಿದ್ರಿ. ತಮ್ಮ ನಿನಗೆ ಗೊತ್ತಾಗಲ್ಲನ? ಕಾರ್ ಓಲೆಕ್ಷನ್ ಹಾಕಿರ್ತಿ, ಟ್ರಯಲ್ ನೋಡಕ್ ಬಂದ ನೀನು ಹೋಗ್ಬೇಕಲ್ಲ ಅವ್ರು ಕೂಡ. ಏನ್ ಸರ್ ಟ್ರಯಲ್ ನೋಡ್ಬಿಡ್ತೀನಿ ಅಂತ ಹೋದಲ್ಲ ಆ ಕಡೆ ಹೋದ್ರೆ ಮತ್ತೆ ಹೊಳೆ ಬಂದಿರಿ ಸರ್. ಏನ್ರಿ ಏನ್ ಬೇಜವಾಬ್ದಾರಿತನ ಅಂತೀನಿ. ನಿಮ್ಮ ವಸ್ತು ಮ್ಯಾಗ ನೀವೇ ಕಾಳಜಿ ಇಲ್ಲ ಅಂದ್ರೆ ಹೆಂಗಂತೀನ? ಬಂದ್ ಕೇಸಿಂದ ಅದು ಕಳ್ದ ಇದು ಕಳ್ದ ಮತ್ತೆ ಕಂಪ್ಲೇಂಟ್ ಕೊಡಕ್ಕೆ ಸ್ವಲ್ಪ ಜಾಗೃತಿಯಿಂದ ಇರಕ್ಕೆ ಬರಲ್ಲ? ನಿಮ್ಮ ವೈದ್ಯ ಕೇಸಿಂದ ಬಿಸಿ ಇವ್ರದೆಲ್ಲ ಕಂಪ್ಲೇಂಟ್ ಬರ್ಕೊಂಡು ಕಳ್ಸ ಕಡೆ ತಂದ ಪುಸ್ತಕ ಬರ್ಬೋ ಪೀಸಿ ಎಲ್ಲ ಬರ್ಬೋ. ಏನು ಪೀಸಿ ಈ ಸ್ಟೇಷನ್ಗೆ ವಾಚ್ ಆಗ್ಬಿಟ್ರು ನೋಡಿ ಇವ್ರು. ತಿಂಗಳಿಗೆ ಒಂದೊಂದು ಊರು ಚೇಂಜ್ ಮಾಡ್ತಾರ, ತಾಸಿಗೆ ಒಂದೊಂದು ನಂಬರ್ ಚೇಂಜ್ ಮಾಡ್ತಾರ, ಸಿಮ್ ಕಾರ್ಡ್ ಸಿಗಂಗಿಲ್ಲ, ಇವ್ರ ಲೊಕೇಶನ್ ಸಿಗಲ್ಲ ನಮ್ಗೆ. ಸರ್ ಹೆಂಗಾರ ಮಾಡಿ ಹಿಡಿಬೇಕ್ರಿ ನಾವು. ಹಿಡಿಬೇಕು ಮತ್ತೆ ನೋಡಿ ಇಲ್ಲಿ ಹೆಂಗೆ ಬರತ್ತ ಸ್ಟೇಷನ್ಗೆ ಸಾಲು ಇವು ಬರತ್ತ ಪ್ರಕರಣಗಳು. ನಮ್ಮ ಹೋಗ್ಕೋತಾರ ಮತ್ತೆ ಏನು ಮಾಡಲಾಗಿರು ಪೊಲೀಸರು ಅಂತೇಳಿ. ಸರ್ ಹೆಂಗಾರ ಮಾಡಿ ಒಂದು ವಾರನಾಗ ಹಿಡಿಬೇಕ್ರಿ ಅವ್ರು. ಈ ಸ್ವಲ್ಪ ಹಗಲಾದ್ರೆ ಡ್ಯೂಟಿ ಮಾಡು. ಸರ್ ನಾನು ಡ್ಯೂಟಿ ಮಾಡತ್ತೇನೆ ರೀ. ಬರೀ ಆಯ್ಕಿನ ಮನೆಗೆ ಇರ್ತಿ. ಹಾಂ ಸರ್. ಇವ್ರು ಹಿಡಿತಾನೆ ನನಗೆ ಸಮಾಧಾನ ಇಲ್ಲ. ನಿದ್ದೆ ಊಟ ಕೂಡ ಎಲ್ಲ ಬಿಡ್ತೀನ. ಇವ್ರು ಹಿಡಿತಾನೆ ನನಗೆ ಸಮಾಧಾನ ಇಲ್ಲ ಒಟ್ಟ. ಸರ್ ಈ ಸಿಟ್ಟು ಅವ್ರ ಮೇಲೆ ತೀರ್ಸೋಣ. ನಮಸ್ಕಾರ ರೀ. ನಮಸ್ಕಾರ ಅಣ್ಣ, ನಮಸ್ಕಾರ. ಬರ್ರಿ, ಒಂದು ಹೆಲ್ಪ್ ಆಗ್ಬೇಕಿತ್ತು ರೀ ನಿಮ್ಮಿಂದ. ಹೇಳಿ. ನಾನು ನಿಮ್ಗೊಂದು 5,000 ರೂಪಾಯಿ ಕೊಡ್ತೀನಿ ರೀ. ಹ್ಞೂ ರೀ. ನಂಗೊಂದು ಸಿಮ್ ಬೇಕಾಗಿತ್ತು ರೀ. ನೀವು ಯಾವ್ದು ಸಿಮ್ ಇದ್ರೆ ಕೊಡ್ರಿ, 5,000 ರೂಪಾಯಿ ಕೊಡ್ತೀನಿ. ಏನು ರೀ? ಒಂದೇ ಸಿಮ್ಮಿಗೆ? ಹಾಂ ರೀ, ಹಾಂ ರೀ. ಒಂದೇ ಸಿಮ್ 5,000? ಹಾಂ, ನಿಮ್ದು ಅದ ಯಾವ್ರ ಕೊಡ್ರಿ. ನಾ ತೊಗೊಂಬರ್ರಿ. ಒಂದು 5,000 ರೂಪಾಯಿ ಕೊಡ್ತೀನಿ. ನಾನು ಸ್ವಲ್ಪ ಅರ್ಜೆಂಟ್ ಇದ್ರೆ ನನ್ನ ಮೊಬೈಲ್ ಇದಾಗದ. ನಾನು ಕೊಡ್ತೀನಿ, ಸಾಯಂಕಾಲ ಬೇಕಾದ್ರೆ ನಿಮ್ಗೆ ವಾಪಸ್ ಕೊಡ್ತೇನೆ ರೀ. ಅಣ್ಣ ಸಿಮ್ ತಗೋ. ಹಾಂ, ಥ್ಯಾಂಕ್ಸ್ ಅಣ್ಣ. 5,000 ರೂಪಾಯಿ. 5,000 ರೂಪಾಯಿ. ಒಂದು ಸೆಕೆಂಡ್ ಸಿಮ್ ಇಟ್ಕೊರಿ. ನಾನು ಸಂಜೆ ಕೊಡ್ತೇನೆ. ನಮಸ್ಕಾರ.